ಸುಮ್ಮನೆ ಈಗ ನೋಡ್ರಿ BJP ಅವ್ರು ಹೋಗ್ತಾರೋ JDSನವ್ರು ಹೋಗ್ತಾರೋ ಅದು ಡಿಫ್ರೆಂಟ್. ನಮ್ಮ ಕೆಲಸ ಏನಿದೆ ನಾವು ಪ್ರಮಾಣೀಕರಿಸಿ ಮಾಡ್ತೇವೆ. ಜನ ಇವತ್ತು ಏನು ಅದರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅದನ್ನು ತಕ್ಷಣ ಅವರಿಗೆ ನಿಲ್ಲಿಸಲಿಕ್ಕೆ, ಅವರ ಆರೋಗ್ಯದ ದೃಷ್ಟಿಯಿಂದ ಕ್ರಮ ವಹಿಸಲಿಕ್ಕೆ ನಾವು ಮೊನ್ನೆನೂ ಕೂಡ ಜಿಲ್ಲಾಧಿಕಾರಿಗಳು ಕರ್ಕೊಂಡು ಭೇಟಿ ಮಾಡಿದ್ದೇನೆ, ನಿನ್ನೆ ಅಧ್ಯಕ್ಷರು ಕರ್ಕೊಂಡು ಭೇಟಿ ಮಾಡಿದ್ದೇನೆ. ಮುಂದೆ ಅದನ್ನು ಕ್ರಮ ವಹಿಸಿ ತ್ವರಿತಗತಿಯಲ್ಲಿ ಕ್ರಮ ವಹಿಸ್ತಕ್ಕಂಥ ಕ್ರಮವನ್ನು ವಹಿಸ್ತೇವೆ. ಇಲ್ಲ, ಅದನ್ನು ರಿಪೋರ್ಟ್ ಕೊಡ್ತೀವಿ ನಿಮಗೆಲ್ಲ ಮೀಡಿಯಾದಲ್ಲಿ. ನನ್ನ ಕರೆದಿದ್ರು. ನಾನು ಯಾವುದೋ ಒಂದು ಪ್ರೈವೇಟ್ ಕಾರ್ಯ ಮ್ಯಾರೇಜ್ ಇರೋದ್ರಿಂದ ನಾನು ಬಂದೆ. ನನ್ನ ಕರೆದಿದ್ರು, ಉತ್ಸವ ಸಭೆ ಮಾಡಿದ್ದಾರೆ. ತಪ್ಪೇನು? ತಪ್ಪೇನು ರೀ? ಕೇಳ್ತಕ್ಕಂಥದ್ದು ಎಲ್ಲರಿಗಿದೆ. ಅಲ್ಟಿಮೇಟ್ಲಿ ಹೈಕಮಾಂಡು ನಮ್ಮ ಲೀಡರ್ಸು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಬಹಳ ಜನರ ಹೊಸವರ ಅಭಿಪ್ರಾಯ ಏನಂತಂದ್ರೆ ಸರ್, ಹಳುಬರನ್ನ ಕೈ ಬಿಡಿ, ನಾವು ಕೂಡ ಆಗ್ತೀವಿ, ನಾವು ಸೊ ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದಂತ. ತಪ್ಪೇನಿಲ್ಲ, ಕೇಳಕ್ಕೆ ಎಲ್ಲರಿಗೂ ಅರ್ಹತೆ ಇದೆ. ಅಲ್ಟಿಮೇಟ್ಲಿ ಡಿಸಿಷನ್ ಮಾಡೋದು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಮತ್ತು ಹೈಕಮಾಂಡ್ ಮುಖಂಡರು ತೀರ್ಮಾನ ಮಾಡ್ತಾರೆ. ನೀವು ಕೊಡಬೇಕಂತ ಆಗ್ರಹ ಮಾಡ್ತೀರಾ? ಅಲ್ರಿ, ಈಗ ಸಭೆ ಸೇರಿದಾರೆ, ನನ್ನ ಕರೆದಿದ್ರು ಅಂದ್ರೆ ಮತ್ತೆ ಈಗ ಅದಕ್ಕೆ ಹೋಗಿದ್ದೀನಿ ಅಂತಾನೆ ಅರ್ಥ ಅಲ್ವಾ? ಕರೆದಿದ್ದೀನಿ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರು ಇದ್ದಾರೆ. ಈಗ ಅವಕಾಶ ಕೊಟ್ಟಿದ್ದಾರೆ. ಮುಂದೆ ಹೈಕಮಾಂಡ್ ಕೊಟ್ಟರೆ ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ. ಈಗ ಅದನ್ನು ನಿನ್ನೆ ಮೊನ್ನೆ ನಡೆದಂಥ ಶಾಸಕಾಂಗ ಪಕ್ಷದಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ನಾಯಕರುಗಳು ಹೇಳಿದ್ದಾರೆ. ಎಲ್ಲೆಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಅಕಸ್ಮಾತಾಗಿ ಸಿಗದೇ ಇದ್ದ ಪಕ್ಷದಲ್ಲಿ ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಮೀಡಿಯಾಕ್ಕೆ ಹೋಗೋದು ಸರಿಯಲ್ಲ. ಇವತ್ತು ಯಾರು ಕೊಡೋದು ಅಲ್ಟಿಮೇಟ್ಲಿ ಗ್ರ್ಯಾಂಟು? ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ ಅಲ್ಲಿ ಹೋಗಿ ಕೇಳಿ. ಸೊ ಕೆಲವು ಜನರಿಗೆ ನಿಮ್ಮ ಮೀಡಿಯಾದವ್ರು ಅಂದ್ರೆ ಅವರಿಗೆ ಇದು ಅಗ್ರೆಸಿವ್ ಆಗಿ ಮಾತಾಡೋದು. ಈಗ 100% ಎಲ್ಲ ಶಾಸಕರಿಗೂ ಸ್ಪಂದನೆ ಮಾಡ್ತಾರೆ. ಯಾರನ್ನೂ ಕೂಡ ಅದರಿಂದ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಹೋಗಿ ಕ್ವಶನ್ ಮೈಕ್ ತಗೊಂಡು ಅಡ್ಡ ಕೇಳಿದಾಗ ಸ್ವಲ್ಪ ಅಗ್ರೆಸಿವ್ ಆಗಿ ಕೆಲವು ಶಾಸಕರು ಮಾತನಾಡ್ತಾರೆ. ಅದೇ ನೀವು ಅಗ್ರೆಸಿವ್ ಆಗಿ ಅವ್ರನ್ನ ಕೇಳಿಬಿಡ್ತೀರಿ. ಇಕ್ಬಾಲ್ ಹುಸೇನ್ ಅವ್ರನ್ನ ದಾರಿ ತಪ್ಪಿಸಿಬಿಡ್ತೀರಿ. ಹಂಗಾಗಿದೆ ಸಮಸ್ಯೆ. ಇರಲಿ, ಈಗ ಎಲ್ಲ ಮುಖಂಡರಿಗೂ ಅವ್ರದ್ದೇ ಆದಂಥ ಲೀಡರ್ಸ್ ಇದ್ದಾರೆ, ಅವ್ರದ್ದೇ ಆದಂಥ ಫಾಲೋವರ್ಸ್ ಇದ್ದಾರೆ, ಅವ್ರದ್ದೇ ಆದಂಥ ಶಾಸಕರುಗಳಿದ್ದಾರೆ. ಆದರೆ ಹೈಕಮಾಂಡ್ ಡಿಸಿಷನ್ ಮಾಡ್ತದಲ್ಲ. ಈಗ ಸಿದ್ದರಾಮಯ್ಯ ನಿಮ್ಗೆ 18 ಲಕ್ಷ ವಾಚ್ ಕಟ್ತಾ ಇದ್ದಾರೆ, 30 ಲಕ್ಷ ಯಾಕೆ ಕಟ್ಬಾರ್ದ? ನೀವು ಗಿಫ್ಟ್ ಕೊಟ್ಟಿರ? ಕಟ್ಬಾರ್ದ? ಇವತ್ತು ಯಾರೋ ನಮ್ಮ ಸಹೋದರೊಬ್ಬರು ಒಂದಿನ ಕಟ್ಕೊಂಡ್ರಿ ಅಂತ ನನ್ನ ವಾಚ್ ಅವ್ರು ಕಟ್ಕೊಂಡು ಅವ್ರ ವಾಚ್ ನಾ ಕಟ್ಕೊಂಡಿದ್ದು. ತಪ್ಪೇನಿದೆ? ಕಟ್ಟಬೇಕಲ್ಲ. ತಪ್ಪಿದೇನಾ? ಸಹಜವಾಗಿ. ಈಗ ಇವತ್ತೇನಾಗಿದೆ, ವಾಚ್ ಕಟ್ಟೋದು ಇವತ್ತು ನೋಡಿ 19 ಕೋಟಿ ಬಿಲ್ಡಿಂಗು. ಒಂದಿನ ಓಡಿಸ್ರಿ ಕೊಪ್ಪಳ ನಗರಕ್ಕೆ 19 ಕೋಟಿ ರೂಪಾಯಿ ಬಿಲ್ಡಿಂಗ್ ಇಲ್ಲ. ಈಗ ಇನ್ಮ್ಯಾಗ ಸುನಿಲ್ ಕುಮಾರ್ ಅವರು ಕೂಡ ಇಂಧನ ಸಚಿವರಿದ್ದಾಗ ಸ್ವತಃ ಸುವರ್ಣ ನ್ಯೂಸ್ ಅದನ್ನು ವರದಿ ಪ್ರಸಾರ ಮಾಡಿದ್ರು. ಏನಂತ? 2 ಬಾರಿ ವರದಿ ಪ್ರಸಾರ ಮಾಡಿದ್ರು. ಏನಂತ? ಈ ಆಫೀಸ್ ಮುಂಡ್ರಾಬಾದ್ ಆಗಲಿ ಬಿಡು. ಅವಾಗಲೇ ನಾನಾ ಶಾಸಕ ಇದ್ನಲ್ಲ, ಅವಾಗೂ ನಾನಾ ಶಾಸಕ. ನಾವೆಲ್ಲ ಗೌರ್ಮೆಂಟ್ನಾಗೂ ಮಾಡಿದೀವಿ. ಎಲ್ಲ ಗೌರ್ಮೆಂಟ್ ಬಂದ್ರು ಕೂಡ ಬಿಲ್ಡಿಂಗ್ ಆಗಿದ್ದಿಲ್ಲ ಸರ್. 4 ವರ್ಷ 5 ವರ್ಷ ಸರ್ ಹಣ ಬಂದು ಸ್ವಲ್ಪ ಆಗ್ತದೆ. ನೀವು ಒಂದು ಸ್ವಲ್ಪ ಎಚ್ಚರಿಕೆ ಅವಾಗ ಮಾಡಿ ಕೊಡ್ಬೇಕು. ನೀವು ಇಂಥದ್ದು ಇದೆ ಹಿಂಗೆ ಮಾಡ್ಬೇಕಂತ. ಈಗ ನೀವು ನಮ್ಮ ಮಂತ್ರಿ ಆಗಲ್ಲ ಅಂತ ಹೇಳೋದ ಎಲ್ಲಿ ಮೀಡಿಯಾದ? ಕೊಪ್ಪಳ ಜಿಲ್ಲೆ ಹಿಂಗಾಗಿ BJP ಸರ್ಕಾರ ಬಂದಾಗ ಹೊರಗಲಾರ ಇನ್ಚಾರ್ಜ್ ಬರ್ತಾರ. ಹೆಂಗ್ ಡೆವಲಪ್ ಆಗ್ತೈತೆ ನಗರ? ಸೈಂಟಿಫಿಕಲಿ ನೋಡ್ಬೇಕಲ್ಲ. ಅಲ್ಲ, ಆಗ್ಲಿ ರೊಟೇಷನ್ ಸಿಸ್ಟಮ್ ಅಂತ ಹೊಡೀರಿ. ರೊಟೇಷನ್ ಸಿಸ್ಟಮ್ ಅಂತ ಹೊಡೀರಿ. ಒಂದಿನ 2 ದಿನ ಹಾಕ್ರಿ. ಡೆಫಿನೆಟ್ಲಿ. ಅಲ್ರಿ, ಈಗ 34 ಜನ ಏನು ಸೇರಿದಾರಲ್ಲ, ಅದಕ್ಕೆ ನಾನು ಕರೆದಿದ್ರು. ನಾನು ಇದ್ರು ಹೋಗ್ತಿದ್ದೆ ಅಂದಮೇಲೆ ಅರ್ಥ ಏನು? ನೇರವಾಗಿ ಈಗ ನಮ್ಮ ಜಿಲ್ಲೆಗೆ ಸೆಟ್ ಬ್ಯಾಕ್ ಏನಾಗೈತೆ, 3 ಜನನು ಸೀನಿಯರ್ಸ್ ಇದೀವಿ. 3 ಜನ. ಇನ್ನು ನಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನಮ್ಮ ಗುರುಗಳು ಒಬ್ರು ಅದಾರ. ಇನ್ನು ಯಾರು? ನಮ್ಮ ರಾಯರೆಡ್ಡಿ ಸಾಹೇಬ್ರು. ಹೈಕಮಾಂಡ್ ತೀರ್ಮಾನ ಮಾಡ್ತೈತೆ. ಅಂದಮೇಲೆ ಮತ್ತೆ ಅವ್ರು ಇವರು ಆಗಲಿ. ಈಗ ಸಿದ್ದಪ್ಪಣ್ಣವ್ರು ಒತ್ತಾಯ ಐತೆ ಅಂತ ನಾನು ಅಲ್ಲಿ ಹೇಳಿದ್ದೀನಿ ನೋಡ್ರಿ, ಮಾತಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.